7ನೇ ತಾರೀಕು ನಾವೆಲ್ಲ 6ನೇ ತಾರೀಕು ದೆಹಲಿ ಮುಟ್ತಾ ಇದ್ದೀವಿ. 7ನೇ ತಾರೀಕು ಬೆಳಗ್ಗೆ ಜಂತರ್ ಮಂತರ್ದಲ್ಲಿ ಆಲೆ ಪರ್ಮಿಷನ್ಗೆ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ. ಮಾಡಿ ನಾವೆಲ್ಲ ನಮ್ಮ ರಾಜ್ಯಕ್ಕೆ ಆಗ್ತಾರಂತ ಅನ್ಯಾಯ, ಇಂಥ ಬರಗಾಲ ಬಂದಾಗ ಒಂದು ಚೂರು ಅನುದಾನ ಕೊಡಲಿಲ್ಲ, ಒಬ್ಬರು MP ಗಳು ಧ್ವನಿ ಎತ್ತಲಿಲ್ಲ. ಆಮೇಲೆ ನೀರಾವರಿಗೆ ಅವರೇ ಬಜೆಟಲ್ಲಿ 5,200 ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು BJP ಗೌರ್ಮೆಂಟ್ ಇದ್ದಾಗ. ₹1 ರಿಲೀಸ್ ಆಗಲಿಲ್ಲ. ಬೇರೆ ಬೇರೆ ಅನೇಕ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಯಾವುದು ತೋರಿಸಿಲ್ಲ. ನಾವು ಕಾದೋ ಈಗ ವಿಧಿನೇ ಇಲ್ಲ. ನಾವು ನಮ್ಮ ಧ್ವನಿ ಎತ್ತಲೇಬೇಕು, ಈ ರಾಜ್ಯದ ಹಿತ ಕಾಪಾಡಲೇಬೇಕು. ಸೊ ಎಲ್ಲ ಅನೇಕ ವಿಚಾರಗಳಿದೆ. ನಾನು ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕೆಲವು ವಿಚಾರಗಳನ್ನು ತಿಳಿಸ್ತೇವೆ. ಸರ್, ಈಗ ಒಂದು ಪ್ರಶ್ನೆ ಮಾಡ್ತಾರೆ, ಮನಮೋಹನ್ ಸಿಂಗ್ ಅವರಲ್ಲಿ ಎಷ್ಟು ಬಂದಿತ್ತು, ನಾವು 10 ಎಷ್ಟು ಕೊಟ್ಟಿದ್ದೇವೆ ಅಂತ ಕೇಳ್ತಾರೆ. ನೋಡಪ್ಪ, ಜೋಶಿ ಅವರು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರು, ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಕೊಡಿಸ್ಬೋದಾಗಿತ್ತು. ಅವರು ಬೊಮ್ಮಾಯಿ, ನನ್ನ ಸರ್ಕಾರ ನಮ್ಮದು ಬಿಡಿ, ನಮ್ದು ಈಗ ಸರ್ಕಾರ ಬಂದಿದೆ ಅಷ್ಟೇ. ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ಏನು ನಮ್ಗೆ ಆ್ಯಡ್ ಆಯಿತು ಅದನ್ನು ಹೇಳಿ. ಏನು ಮಾತು ಕೊಟ್ಟಿದ್ರು ಆ ಮಾತು ಇಂಪ್ಲಿಮೆಂಟ್ ಆಯಿತಾ? ನಿರ್ಮಲಾ ಸೀತಾರಾಮ್ ಅವರು ಬಜೆಟಲ್ಲಿ ಏನು ಓದಿದ್ರು, ಏನು ಶೇರ್ ಬರಬೇಕಾಯ್ತು ಅದರ ಹೇಳಿ. ಮನಮೋಹನ್ ಸಿಂಗ್ ಆಯಿತು ಪಾಪ ಮನೇಲಿ ಅವರೇ. ಮನಮೋಹನ್ ಸಿಂಗ್ ಸರ್ಕಾರ ಹೊಂಟೋಯ್ತು, ನಿಮ್ಮ ಸರ್ಕಾರ ಬಂತಲ್ಲ, ನಿಮ್ಮ ಸರ್ಕಾರದ ಹೇಳಿ ಸಾಕು ನನಗೆ. ಎಲ್ರಿ ನಾವು ಕೊಟ್ಟಿದ್ದೀವಿ ದುಡ್ಡು, ಎಲ್ಲ ರೈತರಿಗೆ 2,000 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕಿದ್ದೀವಿ. ನೀರಿಗೆ 800 ಕೋಟಿ ರೂಪಾಯಿ, ನಿನ್ನೆ ತಾನೇ ಬಜೆಟಲ್ಲಿ ನಾವು ಮಾತಾಡಿದ್ದೀವಿ. 800 ಕೋಟಿ ರೂಪಾಯಿ ಎಲ್ಲ DC ಅವ್ರ ಅಕೌಂಟಲ್ಲಿದೆ. ಬೇಕಾದಷ್ಟು ಬೋರ್ವೆಲ್ನ ಎಲ್ಲೆಲ್ಲಿ ಕುರಿಬೇಕು ಎಲ್ಲರಿಗೂ ಕೂಡ ಹೇಳಿದ್ದೀವಿ. ಕುಡಿಯೋ ನೀರಿಗೇನೋ ಸಮಸ್ಯೆ ಆಗಬಾರ್ದು ಅಂತೇಳಿ ಈಗ ನಾನು ಆಲ್ಮಟ್ಟಿಲೂ ಕೂಡ ಕುಡಿಯೋ ನೀರದೊಂದಿದ್ದೇ ಮೀಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.